ಈಗ ಇಲ್ಲಿ ಸೂರ್ಯ ಏನು ಈ ಕ್ವಶನ್ ನಿಮ್ಗೆ RSS ನಿಮಗೆ ಬೇಸಿಕಲಿ ಕಾನೂನಾತ್ಮಕವಾಗಿ ಕಾಂಗ್ರೆಸ್ ಪಕ್ಷಕ್ಕೋ ಪ್ರಿಯಾಂಕ್ ಖರ್ಗೆ ಅವ್ರಿಗೋ ತಂದಿಟ್ಟಿರುವ ಸಮಸ್ಯೆಗಳು ನಿಮಗೆ ಏನು ಪ್ರಾಬ್ಲಮ್ ನಿಮಗೆ RSS ನಿಮಗೆ ಕಾನೂನಿನಿಂದ ಈ ಥರ ತೊಂದರೆ ಆಗ್ತಾ ಇದೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ರಾಜ್ಯ ಸರ್ಕಾರದ ಎಂಜಿನ್ಗೆ ಬಂದು ಎಲ್ಲೋ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಇವರು ಎಂಜಿನ್ ಪಾಪ ರನ್ ಆಗ್ತಾ ಇಲ್ಲ RSS ಬೆಳಗ್ಗೆ ಎದ್ರೆ RSS ಮಧ್ಯಾಹ್ನ ಆದರೆ RSS ಅವ್ರು ಹೋಮ್ ಮಿನಿಸ್ಟರ್ ರೀ ಅವರು ಹೋಮ್ ಮಿನಿಸ್ಟ್ರಿಗೆ ಮುಂಚೆನೂ ಇದೆ ಕತೆ ಬೆಳಿಗ್ಗೆ ಎದ್ರೆ RSS ಮಧ್ಯಾಹ್ನ ಆದರೆ RSS ಅವ್ರ ಮಾರ್ಚು RSS ಫೀಲ್ಡು ಸಾರ್ವಜನಿಕ ಜಾಗ ಏನು ಪ್ರಾಬ್ಲಮ್ ಏನು ನಿಮಗೆ RSS ಇಂದ ಅಲ್ಲ RSS ಅಂತಲೇ ಅಲ್ಲ ಒಂದು ಎಕ್ಸಾಂಪಲ್ ಈಗ ಮೊನ್ನೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳ್ಬಿಟ್ಟು ತಮಗೆಲ್ಲ ಗೊತ್ತಿದೆ ಹೋರಾಟಗಳಾಗ್ತಾಯಿದ್ವು ಇದೆಲ್ಲ ಆಗ್ತಾಯಿದ್ವು ನಾನು ಜಸ್ಟು ಒಂದು ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕಿದ್ದೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆಗಳೆಲ್ಲ ಆಗೋಕ್ಕಿಂತ ಮುಂಚೆ ಈ ಥರ ಟೌನ್ ಹಾಲ್ ಮುಂದೆ ಎಲ್ಲ ಸಭೆ ಸೇರೋಣ ಬನ್ನಿ ಅಂತ ಸಭೆ ಸೇರೋಣ ಬನ್ನಿ ಅಂತ ಹೇಳ್ತಿದ್ದಂಗೆ ನನಗೆ ನೋಟಿಸ್ ಕೊಟ್ಟರು ನಮ್ಮದೇ ಸರ್ಕಾರ ನಮ್ಮ ಗೃಹ ಸಚಿವರು ಪರ್ಮಿಷನ್ ತಗೊಳ್ಬೇಕು ಸೊ ಅದರಲ್ಲಿ ಇದು ನೀವು ಟೌನ್ ಹಾಲ್ ಮುಂದೆ ಶಾಂತಿಯುತ ಮಾನವ ಸರಪಳಿ ಅಂತ ಹೇಳಿದಿರಾ ಶಾಂತಿಯುತ ಮಾನವ ಸರಪಳಿ ಮಾಡೋದಕ್ಕೆ ನಿಮಗೆ 173 ಸಬ್ ಕ್ಲಾಸ್ BNS ಪ್ರಕಾರ ಇದನ್ನ ನೀವು ಪೂರ್ವಭಾವಿ ವಿಚಾರಣೆ ಮಾಡಬೇಕಾಗತ್ತೆ ನಿಮ್ಮನ್ನ ಆಮೇಲೆ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ 5781/21 ಆದೇಶದ ಪ್ರಕಾರ ಮತ್ತೆ ಸರ್ಕಾರದ ಮಾಡಿ ಅಂತ ನಾವು ಟೌನ್ ಹಾಲ್ ಅಲ್ಲಿ ಈ ತರ ಮಾಡ್ತೀವಿ ಅಂತ ಫೇಸ್ಬುಕ್ ಅಲ್ಲಿ ಹಾಕಿದಕ್ಕೆ ಈ ತರ ನೋಟಿಸ್ ಕೊಡ್ತಾರೆ ಸೊ ಇದನ್ನ ಈಗ ಕೇಸರಿ ಶಾಲೆ ಹಂಚ್ತೀವಿ ಶಾಲೆಗಳಲ್ಲಿ ಅಂತ ಹೇಳ್ತಾರೆ ಮುತಾಲಿಕ್ಕು ಆಮೇಲೆ ಇನ್ನೊಂದ್ ಕಡೆ ರೂಟ್ ಮಾರ್ಚ್ಗಳು ಮಾಡ್ತೀವಿ ದಂಡ ಹಿಡ್ಕೊಂಡು ಅಂತ ಹೇಳ್ತಾರೆ ನಿಮ್ಗೆ ನಾವೇ ಬೇರೆಯವ್ರು ಏನಾದ್ರು ಮಾಡಿದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಅಲ್ಲ ಅದಕ್ಕೆ ಅಲ್ಲ ಈಗ ನಾನ್ ಕೇಳ್ತಿರೋದು ಇದು ಪ್ಯೂರ್ಲಿ ಪ್ರಿಯಾಂಕರಿಗೆ ಕ್ವಶನ್ ಮಾಡಿರೋದು ಶ್ರೀರಾಮ್ ಸೇನೆ ಅಂದ್ರ ಹಿಂದೂ ಜಾಗರಣಿಕ ವೇದಿಕೆ ಅಂತ ಕೇಳಿದ್ರ ಹಿಂದೂ ಮಹಾಸಭಾ ಅಂತ ಕೇಳಿದ್ರ ಈಗ ನೋಡಿ ಅವ್ರು ಕೇಳ್ತಿರೋದೇನು ಅಲ್ಲ ಈಗ ಅದನ್ನ ಪ್ರಾಕ್ಸಿಗಳ ಬಗ್ಗೆ ನನಗೆ ಮಾತಾಡೋದು ಈಗ ಇಲ್ಲಿ ಇದನ್ನ ಮುತಾಲಿಕ್ ಯಾರ್ರಿ ಪ್ರಾಕ್ಸಿ ಬಗ್ಗೆ ಯಾಕ್ರಿ ಮಾತಾಡ್ತೀರಿ ನೀವು ಅದೇ ಇದು RSS ಅಂದ್ರೆ ಪ್ರಾಕ್ಸಿ ಸಂಘಟನೆ ಪ್ರಾಕ್ಸಿಗಳ ಸಂಘಟನೆ ಈಗ ನೀವು ಯಾರ್ದು ಸಮರ್ಥನೆ ಎಲ್ಲಿ ಲಾಕ್ ಆಗ್ಬಿಟ್ಟಿದೆ ಹೇಳಿ ನಮ್ಮ ಇಂಜಿನಿಗೆ ಲಾಕ್ ಗವರ್ನಮೆಂಟ್ ಇಂಜಿನಿಗೆ ಲಾಕ್ ಆಗಿರೋದಿಲ್ಲ ಸರ್ಕಾರದ ಪ್ರಶ್ನೆ ಏನು ಅಂದ್ರೆ ನೀವು ಇವತ್ತ ಈ ತರ ಸಾರ್ವಜನಿಕ ಉದ್ಯಾನಗಳಲ್ಲಿ ಮೈದಾನಗಳಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ನೀವು ಮಾರ್ಚ್ ಮಾಡಿಸೋದು ಅಥವಾ ಅವ್ರ ತಲೆಗೆ ಸಂವಿಧಾನ ವಿರೋಧಿ ವಿಚಾರಗಳನ್ನ ತಿಳಿಸುವಂತದ್ದು ಈಗ RSS ಬಗ್ಗೆ ಶಾಖೆಗೆ ಕರೆದಿಲ್ವಾ ನಿಮ್ಮನ್ನ ಇನ್ವೈಟ್ ಮಾಡಿಲ್ವಾ RSS ನ ಶಾಖೆಗೆ ಕಾಂಗ್ರೆಸ್ ನ ಯಾವ ಲೀಡರ್ ಹೋಗಿಲ್ಲ ಹೇಳಿ ಇಲ್ಲ RSS ನ ಶಾಖೆ ಒಳಗಡೆ ಹೋಗಿ ಪ್ರಣಬ್ ಮುಖರ್ಜಿ ಅವರು ಶಾಖೆಗೆ ಹೋಗಿದ್ರ ಹೋಗಿಲ್ವಾ ಅದೇ ಏನಾಗುತ್ತೆ ಗೊತ್ತಾ ಈ ತರ ಕರೆದಾಗ ಹೋಗ್ತಾರೆ ಸೊ ಹೋಗ್ತಿದಂಗೆ ಪ್ರಣಬ್ ಮುಖರ್ಜಿ ಇಡೀ ಉಗ್ರಗಾಮಿ ಕೆಲಸಗಳಾಗ್ತಾ ಇದೆ ಇಲ್ಲಿ ದೇಶ ವಿರೋಧಿ ಬೋಧನೆ ಮಾಡ್ತಾ ಇದ್ದಾರೆ ಹೇಳ್ಬೇಕಲ್ಲ ನೀವು ಅದನ್ನ ಇಟ್ಕೋಬೇಕು ನೋಡಪ್ಪ ಸಂವಿಧಾನ ಏನ್ ಹೇಳುತ್ತೆ ಭ್ರಾತೃತ್ವ ಸಹೋದರತೆ ಸೌಹಾರ್ದತೆ ಎಲ್ಲ ಧರ್ಮಗಳನ್ನ ಗೌರವಿಸುವಂತದ್ದು ಈ ವಿಚಾರಗಳನ್ನ ಇವ್ರು ಏನ್ ಹೇಳ್ತಾರೆ ಮೋಹನ್ ಭಾಗವತ್ ಒಂದ್ ಕಡೆ ಹೇಳ್ತಾರೆ ಇವತ್ತಿರೋ ಇಲ್ಲಿರೋ ಅಂತ ಎಲ್ಲ ಧರ್ಮಗಳನ್ನ ಗೌರವಿಸಿ ಅಂತ ಬಟ್ ಅದೇ ನೀವ್ ಹೇಳ್ತಿರಲ್ಲ ಪ್ರಾಕ್ಸಿಗಳು ಅದು ವಿರುದ್ಧ ಮಾಡ್ತಾ ಇರ್ತಾರೆ ಪ್ರಾಕ್ಸಿಗಳು ಯಾರು ಇವತ್ತು ಪ್ರಶ್ನೆ ಕೇಳ್ತಿರೋದೇನು ಅಂದ್ರೆ ನೀವು ಒಂದ್ ಸಂಘಟನೆ ಮಾಡ್ತೀರಾ ಅಂದ್ರೆ ಒಂದ್ ಸಂಘ ಮಾಡ್ತೀರಾ ಅಂದ್ರೆ ನೀವು ಅದಕ್ಕೆ ನೋಂದಣಿ ಮಾಡಿಸಿ ಆಧಾರ್ ಕಾರ್ಡ್ ಕೊಡಿ ಪ್ಯಾನ್ ಕಾರ್ಡ್ ಕೊಡಿ ಎಷ್ಟು ಜನ ಈ ಸಂಘಟನೆಯಲ್ಲಿ ಇದ್ದೀರಾ ನಿಮ್ಗೆ ಆದಾಯದ ಮೂಲ ಯಾವುದು ದೇಣಿಗೆ ಈ ತರದ ಪ್ರಶ್ನೆಗಳನ್ನ ಎಲ್ಲರಿಗೂ ಕೇಳ್ತೀರಾ ನಾವು ಅವ್ರನ್ನ ಕೇಳಿದ್ರೆ ನಾಗೇಂದ್ರ ಅವರೇ ಮೈತ್ರಿ ಪಕ್ಷದ ಮಹಾಪೋಷಕ RSS ತನು ಮನ ಧನ ಸಿದ್ಧಾಂತ ದೇಶಭಕ್ತಿ ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ RSSನ ಶಂಖದಿಂದನೇ ಬಂದಿರತಕ್ಕಂಥ ತೀರ್ಥವನ್ನು ಸೇವಿಸಿರುವವರೇ BJPಯಲ್ಲಿ ಇರುವವರು ಏನು ನಿಮ್ಮ ಒಪಿನಿಯನ್ ಏನು ಕುಮಾರಸ್ವಾಮಿ ಅವರು ಒಂದ್ಸಲಿ ವಾಚಾಮಗೋಚರವಾಗಿ ಮಾತಾಡ್ತಾ ಇದ್ರು ಇದೇ ಕುಮಾರಸ್ವಾಮಿ ಅವರು ಮೈತ್ರಿ ಆದ್ಮೇಲೆ ಅವ್ರು ಹೇಗೆ ಮಾತಾಡ್ತಾರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಿಮ್ಮ ಪಾರ್ಟಿ ಸ್ಟ್ಯಾಂಡ್ ಏನು RSSಗೆ ಈ ಥರ ಕಿರುಕುಳ ಆಗ್ತಾ ಇದೆಯಲ್ಲ ಪ್ರಿಯಾಂಕ್ ಖರ್ಗೆ ಕಡೆಯಿಂದ ಅವಾಗ ಕಿರುಕುಳಗಳು ಪ್ರಶ್ನೆ ಕೇಳಿದ್ದಾರೆ ಓಕೆ ನೀವು ಇವತ್ತು ಈ ವಿಚಾರವಾಗಿ BJPಯವ್ರನ್ನ ಮತ್ತು RSS ಅವ್ರನ್ನ ಕರೆಸಿದ್ರೆ ಒಂದು ಡಿಬೇಟ್ಗೆ ಕರೆದಿಲ್ಲ ನೀವೇ ಭಾವಿಸ್ತೀರಿ ಬರಕ್ಕೂ ಶಕ್ತಿ ಇರ್ಬೇಕಲ್ಲ ತಾಕತ್ ಇರ್ಬೇಕಲ್ಲ ಅವ್ರಿಗೆ ಬರೆದಿದ್ರೆ ನಾವೇನ್ ಮಾಡೋಣ ಹೇಳಿ 101 ಸಲ ಕರಿತೀವಿ ಅವ್ರನ್ನ ಬರಲ್ಲ ಖಂಡಿತ ನಿಮ್ಮ ಮಾತನ್ನ ವಿಚಾರದ ಬಗ್ಗೆ ನಾನು ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ ಅವರೇ ಕೂತಿದ್ರೆ ಕೆಲವು ವಿಚಾರಗಳನ್ನ ಚರ್ಚೆ ಮಾಡ್ಬೋದಿತ್ತೇನೋ ಗೊತ್ತಿಲ್ಲ ಈಗ ನಾನು ಕೇಳ್ತಾ ಇರ್ತಕ್ಕಂಥದ್ದು ಕೆಲವು ಸಂದರ್ಭದಲ್ಲಿ ಇವತ್ತು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಇದು ಇವತ್ತಿಂದ ತೆಗೆದಿರೋ ವಿಷಯ ಏನಲ್ಲ ಹೊಸದಾಗಿ ಏನು ತೆಗೆದಿಲ್ಲ ಓಕೆ ಸಾಕಷ್ಟು ದಿನಗಳ ಹಿಂದೆಯಿಂದ ಕೂಡ ಇದು ಹಿಂದೆ ಬಿದ್ದಿದ್ದಾರೆ
ಕೆಲವು ಈ ದ್ವೇಷದ ರಾಜಕಾರಣಗಳು ಅಂತಕ್ಕಂಥದ್ದನ್ನು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಇವತ್ತು ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿದೆ. ಅನೇಕ ಸಂಘಟನೆಗಳು, ಬೇಕಾದಷ್ಟು ಸಂಘಟನೆಗಳು ಅವರವ್ರದ್ದೇ ರೀತಿಯಲ್ಲಿ ಸಮಾಜವನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂಡಿವಿಜುವಲ್ಗೂ ಮಾಡ್ತಿದ್ದಾರೆ, ಕಾನೂನಾತ್ಮಕವಾಗಿ ಮಾಡ್ತಾ ಇದ್ದಾರೆ, ಸಾಮಾಜಿಕವಾಗೂ ಕೂಡ ಮಾಡ್ತಾ ಇದ್ದಾರೆ. ಅದು ವಿಚಾರ ಬೇರೆ ಇಟ್ಕೊಂಡ್ರೆ, ಮಾನ್ಯ ಗೃಹ ಮಂತ್ರಿಗಳು ಈಗ ತಾನೇ ಅವರು ಮೊನ್ನೆ ಪಾಪ ಅವರು ಯಾವ ರೀತಿ ರೆಕಮೆಂಡ್ ತಗೊಂಡ್ರೋ ಮೊದಲನೇ ಕಂತಿನಲ್ಲೇ ಅವರ ಸ್ಥಾನಮಾನವನ್ನು ಪಡ್ಕೊಂಡಿದ್ದಾರೆ. ರೆಕಮೆಂಡ್ ತಗೊಂಡ್ರು ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಯಾವ ರೀತಿ ರೆಕಮೆಂಡೇಶನ್ ತಗೊಂಡ್ಬಂದ್ರು ನಿಮ್ ಪಕ್ಷದ ರಾಜ್ಯಾಧ್ಯಕ್ಷರಾಗಕ್ಕೆ? ನಿಮ್ಗೆ ಯಾಕೆ ರೆಕಮೆಂಡೇಶನ್ ಸಿಗ್ತಾ ಇಲ್ಲ? ಮಾತಾಡ್ಬೋದಾ? ಮೊನ್ನೆ ಕಾಂಗ್ರೆಸ್ ವಕ್ತಾರರು ಕೇಳ್ತಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲೂ ಕೂಡ ರೆಕಮೆಂಡ್ ತಗೊಂಡು ಯಾವುದೇ ಕಾರಣಕ್ಕೂ ಬಂದು ಒಂದ್ ನಿಮಿಷ ಹೇಳ್ತಾನೆ ಕೇಳಿ ಎಲೆಕ್ಷನ್ ನಿಂತು ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಹೇಳ್ಬೇಕು. ಒಂದ್ ಸ್ವಲ್ಪ ಹೇಳ್ಬೇಕು. ನಿಮ್ಗೆ ಸ್ವಲ್ಪ ಒಂಚೂರು ತಾಳ್ಮೆ ಇರ್ಲಿ, ಪರವಾಗಿಲ್ಲ. ಸೇಮ್ ನಾಯಕರು ಮಾತಾಡ್ತಾರೆ, ನೀವು ಮಾತಾಡಬೇಡಿ. ಎರಡು ವಿಚಾರ ಬರುತ್ತೆ ಸರ್, ಒಂದು ನಿಮಿಷ ಕೇಳಿಸ್ಕೊಂಬಿಡಿ.